ಸ್ವಾಮಿ ಕೊರಕಜ್ಜ. ಓಂ ನಮ ಭಗವತೆ ವಾಸುದೇವಾಯ. ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ಏನು ಉಂಟು, ಅವ್ರು ನಿಮ್ಮ ಬಗ್ಗೆ ಏನು ಅಂದ್ಕೊಳ್ತಾ ಇದ್ದಾರೆ, ಕರೆಂಟ್ ಸಿಚುವೇಷನಲ್ಲಿ ಅವರಿಗೆ ಏನು ಒಂದು ಫೀಲಿಂಗ್ ಉಂಟು ನಿಮ್ಮ ಬಗ್ಗೆ ಅಂತ ನೋಡುವ. ಪ್ರಾರ್ಥನೆ ಮಾಡಿ ನಿಮ್ಮ ವ್ಯಕ್ತಿಯ ಹೆಸರನ್ನು 5 ಸಲ ಹೇಳಿಬಿಟ್ಟು ಪಾಸಿಟಿವ್ ಆಗಿರಿ. ಆದಷ್ಟು ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ ಪರ್ಸ್ನಲ್ ರೀಡಿಂಗ್ ಅಂತ. ನಾನು ನಿಮಗೆ ಒಂದು ವಾಟ್ಸಪ್ ನಂಬರ್ ಕೊಡ್ತೇನೆ, ಅದಕ್ಕೆ ನೀವು ಮೆಸೇಜ್ ಹಾಕಬೇಕು ಪರ್ಸ್ನಲ್ ರೀಡಿಂಗ್ ಅಂತ. ಅದು ನಿಮ್ಮದೇ ರೀಡಿಂಗ್ ಆಗಿರುತ್ತೆ. ಪರ್ಸ್ನಲ್ ರೀಡಿಂಗಿಗೆ ನೀವು ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಹಾಗೆಯೇ ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ರೋಸ್ ಕ್ರಾಸ್ ಅನ್ನುವ ಬ್ರಾಸ್ಲೆಟ್ ಸಿಗುತ್ತೆ. ಸೊ ಇದನ್ನು ಇವಾಗ ಮದುವೆ ಆಗ್ತಾ ಇಲ್ಲ ಅಥವಾ ನಮ್ಮ ಹುಡುಗಿ ನಾನು ಹೇಳಿದ ಮಾತು ಕೇಳ್ತಾ ಇಲ್ಲ, ಹುಡುಗ ನನ್ನಿಂದ ದೂರ ಆಗಿದ್ದಾರೆ, ಸೊ ನಿಮ್ಮಿಬ್ಬರ ಮಧ್ಯೆ ಏನೇ ಒಂದು ಸಂಬಂಧ ಇರ್ಬೋದು, ನೀವು ಈ ಒಂದು ಬ್ರಾಸ್ಲೈಟನ್ನು ಹಾಕ್ಕೊಳ್ಳೋದ್ರಿಂದ ಎನರ್ಜಿ ಪಾಸ್ ಮಾಡಿ ಕೊಡ್ತೇನೆ. ಸೊ ಅವರು ನಿಮ್ಮ ಕಡೆ ಆಕರ್ಷಣೆ ಆಗ್ತಾರೆ. ನಿಮ್ಮ ಸಂಬಂಧದಲ್ಲಿರುವಂತಹ ಅಡೆತಡೆಗಳು ದೂರ ಆಗುತ್ತೆ. ಥರ್ಡ್ ಪಾರ್ಟಿ ಎನರ್ಜಿ ಇದ್ದರೆ ಅದು ಕೂಡ ರಿಮೂವ್ ಆಗುತ್ತೆ. ಯಾರಿಗಾದರೂ ಬೇಕಿದ್ದರೆ ಹೇಳಿ ಕಮೆಂಟಲ್ಲಿ, ನಾನು ಎನರ್ಜಿ ಪಾಸ್ ಮಾಡಿ ಕೊಡ್ತೇನೆ. ಪರ್ಸ್ನಲ್ ರೀಡಿಂಗಿಗೆ ನೀವು ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಬೇಕು ಅಂದರೆ ಹೇಳಿ ಪರ್ಸ್ನಲ್ ರೀಡಿಂಗ್ ಅಂತ ಕಮೆಂಟ್ ಹಾಕಿ. ನಾನೊಂದು ವಾಟ್ಸಪ್ ನಂಬರ್ ಕೊಡ್ತೇನೆ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ವ್ಯಕ್ತಿಯನ್ನು ನೆನ್ಪು ಮಾಡಿಕೊಂಡು 5 ಸಲ ಅವರ ಹೆಸರನ್ನು ಹೇಳಿಬಿಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ. ನೋಡುವ ಏನು ಬರುತ್ತೆ ಅಂತ. ಪಾಸಿಟಿವ್ ಆಗಿರಿ. ಇಲ್ಲಿ ಏನಂದರೆ, ನೀವು ಎಷ್ಟೇ ದೂರ ಇರ್ಬೋದು ಅಥವಾ ನಿಮ್ಮಿಬ್ಬರ ಮಧ್ಯೆ ಏನೇ ಒಂದು ಜಗಳ ಆಗ್ತಾ ಇರ್ಬೋದು ಅಥವಾ ಆನ್ ಆ್ಯಂಡ್ ಆಫ್ ಸಿಚುವೇಶನ್. ಇಲ್ಲಿ ಕೆಲವರು ಮ್ಯಾರೇಜ್ ಆದವರು ಕೂಡ ಇದ್ದೀರಾ ರಿಲೇಷನ್ಶಿಪ್ಪಲ್ಲಿ. ಸೊ ಇಲ್ಲಿ ಏನಾಗ್ತಾ ಉಂಟು ಅಂದರೆ, ನಿಮ್ಮ ವ್ಯಕ್ತಿ ನಿಮ್ಮಿಂದ ದೂರ ಆದ್ರೂ ಅದು ಕ್ಷಣಿಕ, ತಾತ್ಕಾಲಿಕ. ಅವರು ಕೆಲವೊಂದು ಸುಳ್ಳುಗಳನ್ನು ಹೇಳಿರ್ಬೋದು, ಅದು ಅವ್ರು ಬೇಕು ಅಂತ ಹೇಳಿಲ್ಲ, ಅಥವಾ ಕೆಲವೊಂದು ವಿಷಯಗಳನ್ನು ಹೈಡ್ ಮಾಡಿದ್ದಾರೆ, ಅದು ನಿಮಗೆ ಗೊತ್ತಾಗಿರ್ಬೋದು, ಅಥವಾ ನಿಮ್ಮಿಂದ ಏನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಅದು ಆಗ್ತಾ ಇಲ್ಲ. ನೀವು ಕೂಡ ಅಲ್ಲಿ ಯಾವುದೇ ಒಂದು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಸಡನ್ನಾಗಿ ರಿಲೇಷನ್ಶಿಪ್ಪಲ್ಲಿ ಚೇಂಜಸ್ ಬರುತ್ತೆ. ಫಸ್ಟ್ ಚೆನ್ನಾಗಿದ್ರು, ಎಷ್ಟು ಪ್ರೀತಿ ಕೊಟ್ಟಿದ್ರು, ಎಷ್ಟು ನಂಬಿಕೆ ಇತ್ತು ಈ ರಿಲೇಷನ್ಶಿಪ್ಪಲ್ಲಿ ಅಂತ ನಿಮಗೆ ಗೊತ್ತುಂಟು. ಸೊ ಪ್ರೀತಿಸಿದವರ ಮಿಡ್ಲಲ್ಲಿ ಕೂಡ ಸೊ ಒಂದು ಎಂಗೇಜ್ಮೆಂಟ್ ಇರ್ಬೋದು, ಮ್ಯಾರೇಜ್ ಇರ್ಬೋದು, ನಡಿಬೇಕಿತ್ತು ಒಂದು ಸೆಲೆಬ್ರೇಷನ್. ಬಟ್ ಇತ್ತೀಚಿನ ದಿನಗಳಲ್ಲಿ ತುಂಬ ವೇರಿಯೇಷನ್ ಆಗ್ತಾ ಉಂಟು. ಇಲ್ಲಿ ಒಂದು ಕ್ಷಣ ಇದ್ದ ಥರ ಇನ್ನೊಂದು ಕ್ಷಣ ನಿಮ್ಮ ವ್ಯಕ್ತಿ ಇರಲ್ಲ. ಇಲ್ಲಿ ನಿಮ್ಮ ವ್ಯಕ್ತಿಗೆ ಎಲ್ಲೋ ಒಂದು ಕಡೆ ನೆಗೆಟಿವ್ ಎನರ್ಜಿ ಅಥವಾ ಒಂದು ಸಂವಹನಕ್ಕೆ ಒಳಪಟ್ಟ ಥರ ಅವರು ಯಾವುದೋ ಒಂದು ಭ್ರಮೆಯಲ್ಲಿದ್ದಾರೆ. ಸೊ ಹಾಗಾಗಿ ರಿಲೇಷನ್ಶಿಪ್ಪಲ್ಲಿ ಒಂದು ಆನ್ ಆ್ಯಂಡ್ ಆಫ್ ಸಿಚುವೇಶನ್, ಅಥವಾ ಕೆಲವರು ಇಲ್ಲಿ ನಂಬರ್ ಬ್ಲಾಕ್ ಮಾಡಿದ್ದಾರೆ, ಅಥವಾ ನನಗೆ ಮತ್ತು ನಿಮಗೆ ಸಂಬಂಧನೇ ಇಲ್ಲ ಅನ್ನೋ ಥರ ಇದ್ದಾರೆ. ಬಟ್ ಅವರ ಮನಸ್ಸಿನಲ್ಲಿ ಪ್ರೀತಿ ಉಂಟು. ಎಲ್ಲ ಒಂದು ಕಡೆ ಥರ್ಡ್ ಪಾರ್ಟಿ ಎನರ್ಜಿ. ನೋಡಿ, ಥರ್ಡ್ ಪಾರ್ಟಿ ಅಂದ ತಕ್ಷಣ ಒಂದು ಹುಡುಗಿಯ ಲೈಫಲ್ಲಿ ಒಬ್ಬ ಹುಡುಗ, ಒಂದು ಹುಡುಗಿಯ ಲೈಫಲ್ಲಿ ಒಬ್ಬ ಹುಡುಗ, ಅಥವಾ ಹುಡುಗನ ಲೈಫಲ್ಲಿ ಒಬ್ಬ ಹುಡುಗಿ ಅಂತ ಅಲ್ಲ. ಮನೆಯವರು ಕೂಡ ಥರ್ಡ್ ಪಾರ್ಟಿ ಎನರ್ಜಿಯಲ್ಲಿ ಇರ್ತಾರೆ, ಫ್ರೆಂಡ್ಸ್ಗಳು ಕೂಡ, ಅಥವಾ ಅವರಿಗೆ ಇರುವಂತಹ ನೋವು, ಅವರಿಗೆ ಇರುವಂತಹ ಕಮಿಟ್ಮೆಂಟ್ಗಳು, ಎಷ್ಟೋ ಸಲ ಅವರ ಲೈಫಲ್ಲಿ ಇರುವಂತಹ ಸಮಸ್ಯೆಗಳಿಂದಾಗಿ ಈ ಪ್ರೀತಿಯನ್ನು ಉಳಿಸ್ಕೊಳ್ಳಿಕ್ಕೆ ಆಗದೇ ಇರ್ಬೋದು. ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಕೆಲವರ ಲೈಫಲ್ಲಿ ಮಾತ್ರ ಇಲ್ಲಿ ಬೇರೆ ಹುಡುಗ ಅಥವಾ ಹುಡುಗಿ ಕಾಣಿಸ್ತಾ ಇದ್ದಾರೆ. ಇದು ನೋಡಿ ಜನರಲ್ ರೀಡಿಂಗ್ ಆಗಿರುತ್ತೆ. ಇಲ್ಲಿ ನಿಮಗೆ ಎಲ್ಲನೂ ಅನ್ವಯ ಆಗಬೇಕು ಅಂತ ಇಲ್ಲ. ನಿಮಗೆ ಯಾವುದು ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ. ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ ಪರ್ಸ್ನಲ್ ರೀಡಿಂಗ್ ಅಂತ. ಅದಕ್ಕೆ ನೀವು ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಅದು ನಿಮ್ಮದೇ ರೀಡಿಂಗ್ ಆಗಿರುತ್ತೆ. ನಿಮ್ಮದೇ ರೀಡಿಂಗ್ ಮಾಡೋದು. ಇದು ಜನರಲ್ ಎಲ್ಲ ಆ್ಯಂಗಲಿಂದ ನಾನು ಕವರ್ ಮಾಡ್ತೇನೆ ಜನರಲ್ ರೀಡಿಂಗಲ್ಲಿ ಕೂಡ. ಮತ್ತು ಇಲ್ಲಿ ಕೆಲವರು ಅಂದ್ಕೊಳ್ತಾ ಇದ್ದಾರೆ, ನನಗೆ ಅವರನ್ನು ಪ್ರೀತಿಸಲು ಮಾತ್ರ ಅಧಿಕಾರ ಇತ್ತು, ಬಟ್ ಮದುವೆ ಆಗಲು ಅರ್ಹತೆ ಇಲ್ಲ. ಅದು ಒಂದು ಇಲ್ಲಿ ಮೇಯ್ನಾಗಿ ಕಾಣಿಸ್ತಾ ಉಂಟು ಇವತ್ತಿನ ರೀಡಿಂಗಲ್ಲಿ. ಎಲ್ಲ ಒಂದು ಕಡೆ ನಿಮ್ಮ ವ್ಯಕ್ತಿಗೆ ಸೊ ಎಲ್ಲೋ ಕೆಲವರು ಥರ್ಡ್ ಪಾರ್ಟಿ ಎನರ್ಜಿಯಲ್ಲಿ ಇದ್ದಾರೆ. ಬಟ್ ಇದು ತಾತ್ಕಾಲಿಕ. ಅವರು ಖಂಡಿತವಾಗಿ ಬಂದೇ ಬರ್ತಾರೆ. ಸೊ ವಿದಿನ್ 2-3 ವೀಕಲ್ಲಿ ಒಂದು ಬದಲಾವಣೆ ಕಾಣಿಸುತ್ತೆ ಕೆಲವರಿಗೆ. ಇಲ್ಲಿ ನಿಮಗೆ ಗೊತ್ತುಂಟು, ಇಲ್ಲಿ ನೀವು ನೋಡಿ ತುಂಬ ನೋವು ಪಡ್ತಾ ಇದ್ದೀರಾ. ಸೊ ನಿಮ್ಮ ಖುಷಿ ಸಂತೋಷ, ನಿಮ್ಮ ವ್ಯಕ್ತಿ, ನಿಮ್ಮ ಹುಡುಗ ಅಥವಾ ನಿಮ್ಮ ಹುಡುಗಿ ತುಂಬ ಲೈಫ್ ಬಗ್ಗೆ ಕನಸು ಕಂಡಿದ್ದೀರಾ. ತುಂಬ ಅವರು ಕೂಡ ನಿಮ್ಮನ್ನು ಖುಷಿಯಾಗಿ ನೋಡ್ಕೊಂಡಿದ್ದಾರೆ. ಸೊ ನಿಮ್ಮ ಹ್ಯಾಪಿನೆಸ್ಸೇ ಅವರು, ಅವರ ಹ್ಯಾಪಿನೆಸ್ಸೇ ನೀವು. ಬಟ್ ಇಲ್ಲಿ ಏನಂದರೆ ಕೆಲವೊಂದು ಸಮಯ ಸಂದರ್ಭಗಳು, ಗ್ರಹಗತಿಗಳು ಕೂಡ ಇಲ್ಲಿ ಮೇನ್ ರೀಸನ್ ಆಗುತ್ತೆ. ಮತ್ತೊಂದು ಕಡೆ ಥರ್ಡ್ ಪಾರ್ಟಿ ಎನರ್ಜೀಸ್. ಸೊ ನಾನು ಹೇಳಿದೆ ಅಲ್ಲ. ಸೊ ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ನೋಡಿ, ಆ ವ್ಯಕ್ತಿ ಬದಲಾಗಿದ್ದಾರೆ. ಮುಂಚೆ ಚೆನ್ನಾಗಿದ್ರು, ಇವಾಗ ಹೀಗೆ ಆಗ್ತಾ ಇದ್ದಾರೆ. ನಿಜವಾಗಿಯೂ ಅವರು ಕೊಡ್ತಾ ಇರುವಂತಹ ಕಾರಣನ, ಅಥವಾ ಅವರು ಏನಾದರೂ ಹೈಡ್ ಮಾಡಿದ್ದಾರಾ? ಸೊ ಎಲ್ಲ ಒಂದು ಕಡೆ ನನ್ನನ್ನು ಟೆಸ್ಟ್ ಮಾಡ್ತಾ ಇದ್ದಾರಾ? ಈ ಪ್ರೀತಿಯಲ್ಲಿ ನಾನು ಎಷ್ಟು ಅಂದರೆ ಡೀಪ್ ಆಗಿದ್ದೇನೆ, ನನ್ನ ಪ್ರೀತಿ ಪ್ಯೂರಾ? ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಮತ್ತೊಂದು ಇಲ್ಲಿ ಅವರಿಗೆ ತುಂಬ ಭಯ ಆಗ್ತಾ ಉಂಟು. ಎಲ್ಲ ಒಂದು ಕಡೆ ನಾನು ಮೋಸ ಹೋಗ್ತೇನೆ, ಅಥವಾ ನಮ್ಮ ಫ್ಯಾಮಿಲಿ ಕಡೆಯಿಂದ ಅಥವಾ ನಿಮ್ಮ ಫ್ಯಾಮಿಲಿ ಕಡೆಯಿಂದ ಸಮಸ್ಯೆ ಆಗುತ್ತಾ? ಎಲ್ಲೋ ಒಂದು ಕಡೆ ಅವರಿಗೆ ಭಯ ಕೂಡ ಉಂಟು. ಎಲ್ಲೋ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳಿಕ್ಕಾಗಲ್ವಾ? ಈ ಪ್ರೀತಿಯನ್ನು ನೀವೇ ದೂರ ಆಗೋಕ್ಕಿಂತ ಮುಂಚೆ ನಾನೇ ದೂರ ಆದರೆ ಬೆಸ್ಟ್ ಅಲ್ವಾ?
ನೀವು ದೂರ ಆದರೆ ನನಗೆ ಸಹಿಸ್ಕೊಲಿಕ್ಕಾಗಲ್ಲ, ಅದಕ್ಕೆ ನಾನೇ ದೂರ ಆದರೆ ಹೆಂಗೋ ನೋಡಿಕೊಂಡು ದೂರದಲ್ಲಿ ಚೆನ್ನಾಗಿರ್ತೀನಿ. ನಮ್ಮ ಹುಡುಗಿ ನಮ್ಮ ಹುಡುಗ ಚೆನ್ನಾಗಿದ್ದರೆ ಸಾಕಪ್ಪ, ಅವ್ರಿಗೆ ಒಂದು ಲೈಫ್ ಉಂಟು, ಅವ್ರು ಚೆನ್ನಾಗಿರಬೇಕು. ಸೊ ಹಾಗಾಗಿ ಅವರು ನಿಮ್ಮ ಜೊತೆ ರ್ಯಾಶ್ ಆಗಿ ಮಾತನಾಡ್ತಾ ಇದ್ದಾರೆ. ಮತ್ತಲ್ಲಿ ನಾನೊಂದು ದೈಹಿಕ ಸಂಕೇತ ಕೊಡ್ತೇನೆ, ಅದನ್ನು ಪದೇ ಪದೇ ಹೇಳ್ತಾ ಇಲ್ಲ. ಸೊ ಪ್ರೀತಿಯಲ್ಲಿ ಒಂದು ಬದಲಾವಣೆ ಬರುತ್ತೆ. ಹಾಗೇನೋ ರೋಸ್ ಕ್ರಾಸ್ ಅನ್ನೋ ಒಂದು ಬ್ರಾಸ್ಲೈಟ್ ಕೂಡ ನಿಮ್ಮ ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಫಿಸಿಕಲ್ ಆ್ಯಂಡ್ ಮೆಂಟಲ್ ಅಟ್ರಾಕ್ಷನ್. ಇಲ್ಲಿ ಪ್ರೀತಿ ಇದ್ರೂ ಇಲ್ಲ ಅಂತ ತೋರಿಸ್ಕೊಳ್ತಾ ಇದ್ದಾರೆ ಕೆಲವರು. ಸೊ ಅವರೆಷ್ಟು ಕಣ್ಣೀರು ಹಾಕ್ತಾ ಇದ್ದಾರೆ, ನೀವೆಷ್ಟು ಕಣ್ಣೀರು ಹಾಕ್ತಾ ಇದ್ದೀರಾ ಎಲ್ಲನೂ ಗೊತ್ತಾಗುತ್ತೆ. ಬಟ್ ಇಲ್ಲಿ ಸಂಬಂಧವನ್ನು ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕೇ ವಿನಃ ಇಲ್ಲಿ ತಪ್ಪು ಅವ್ರು ಮಾಡಿದ್ದು ಇವರು ಮಾಡಿದ್ದು ಅಂತ ಆಲೋಚನೆ ಮಾಡಲಿಕ್ಕಾಗಲ್ಲ. ಇದು ನಿಮಗೆ ಏನಕ್ಕೆ ನಾನು ಹೇಳ್ತಾ ಇದ್ದೀನಿ, ಅಕ್ಕ ಪ್ರತಿ ಸಲ ನಮಗೇನೆ ಏನಕ್ಕೆ ಹೇಳ್ತಾ ಇದ್ದಾರೆ ಅಂದರೆ, ಅಕ್ಕ ನಾ ರೀಡಿಂಗ್ ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲಿ ನೀವು ರೀಡಿಂಗ್ ನೋಡ್ತಾ ಇದ್ದೀರಾ, ಏನು ಆಗ್ತಾ ಉಂಟಂತ ನಿಮಗೆ ಗೊತ್ತಾಗುತ್ತೆ, ನಿಮ್ಮ ವ್ಯಕ್ತಿಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರ ನೀವು ತಾಳ್ಮೆಯಿಂದ ಇರಬೇಕು, ನೀವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಹೋಗಬೇಕು ಈ ಸಂಬಂಧವನ್ನು. ಇಲ್ಲಿ ನೀವು ತುಂಬ ಹಚ್ಕೊಂಡಿದ್ದೀರಾ, ಅವರು ಕೂಡ ನೋಡಿ ಫಸ್ಟಿಗೆ ರಿಲೇಷನ್ಶಿಪ್ ತುಂಬ ಚೆನ್ನಾಗಿತ್ತು, ಮತ್ತು ಇತ್ತೀಚಿನ ದಿನಗಳಲ್ಲಿ ಏನೋ ಒಂದು ಸಮಸ್ಯೆ ಆಗ್ತಾ ಉಂಟು. ಸೊ ನಿಮ್ಮ ಖುಷಿಯನ್ನು ಅವರು ಯಾವಾಗಲೂ ಬಯಸ್ತಾ ಇದ್ರು. ಬಟ್ ಇತ್ತೀಚಿನ ದಿನಗಳಲ್ಲಿ ಅವರ ಕಾರಣದಿಂದಾಗಿ ನೀವು ಕಣ್ಣೀರು ಹಾಕ್ತಾ ಇದ್ದೀರಾ, ದುಃಖ ಪಡ್ತಾ ಇದ್ದೀರಾ. ಇಲ್ಲಿ ಕೆಲವರದ್ದು ಸೋಲ್ಮೆಂಟ್ ಕನೆಕ್ಷನ್, ಮತ್ತು ಕೆಲವರದ್ದು ಟ್ವಿನ್ ಫ್ಲೇಮ್ ಜರ್ನಿ ಯಾವ ಥರ ಇರುತ್ತೆ ಅಂದರೆ, ತುಂಬ ಫಸ್ಟಿಗೆ ಚೆನ್ನಾಗಿರುತ್ತೆ ರಿಲೇಷನ್ಶಿಪ್, ಬರ್ತಾ ಈ ಸಂಬಂಧದಲ್ಲಿ ತುಂಬ ಸ್ಟಕ್ ಎನರ್ಜೀಸ್ ಇರ್ಬೋದು, ಸವಾಲುಗಳಿರ್ಬೋದು, ಅಥವಾ ಕಣ್ಣೀರು ಇರ್ಬೋದು, ಅಥವಾ ಒಬ್ಬರನ್ನೊಬ್ಬರು ಬಿಟ್ಟಿರುವಂತಹ ಒಂದು ಸಿಚುವೇಶನ್ ಇರ್ಬೋದು, ಎಲ್ಲನೂ ಕ್ರಿಯೇಟ್ ಆಗುತ್ತೆ. ಒಂದು ಟೈಮ್ನಲ್ಲಿ ನಿಮಗೆ ಯಾರದ್ದೇ ಭಯ ಇಲ್ಲ, ಓಪನ್ ಪ್ಲೇಸಲ್ಲಿ ಓಪನ್ ಆಗಿ ನೀವು ಓಡಾಡ್ತಾ ಇದ್ರಿ. ಬಟ್ ಇತ್ತೀಚಿನ ದಿನಗಳಲ್ಲಿ ಮಾತನಾಡಲಿಕ್ಕೂ ಭಯ, ನೋಡಲಿಕ್ಕೂ ಭಯ, ಅಯ್ಯೋ ಹೇಗೆ ಏನಾಗುತ್ತೋ ಏನೋ ತುಂಬ ಜಾಸ್ತಿ ಉಂಟು. ಹೌದಾ ಅಲ್ವಾ ಅಂತ ಹೇಳಬೇಕು. ಇವತ್ತು ನೋಡಿ ಇದು ಜನರಲ್ ರೀಡಿಂಗ್ ನಿಮಗೆ ಅನ್ವಯ ಆಯಿತಾ ಇಲ್ವಾ, ಏನು ನಿಮ್ಮ ಮನಸ್ಸಿನಲ್ಲಿ ಆಗ್ತಾ ಅಂತ ಹೇಳಬೇಕು ನನಗೆ. ಮತ್ತೆ ನೆಕ್ಸ್ಟ್ ಟೈಮ್ ನಾನು ರೀಡಿಂಗ್ ಮಾಡುವಾಗ ನೆಕ್ಸ್ಟ್ ರೀಡಿಂಗಲ್ಲಿ ನನಗೆ ಗೊತ್ತಾಗುತ್ತೆ ಎಷ್ಟು ಅನ್ವಯ ಆಯಿತು ಏನು ಅಂತ. ಸೊ ಇದು ನಿಮಗೆ ರೀಡಿಂಗ್ ಅನ್ವಯ ಆಯಿತು ಅಂತ ಹೇಳಿ. ಸೊ ಇಲ್ಲೊಂದು ಬದಲಾವಣೆ 2-3 ವಾರದಲ್ಲಿ ಒಂದು ಚೇಂಜಸ್ ಬರುತ್ತೆ. ಸೊ ಆದಷ್ಟು ತಾಳ್ಮೆಯಿಂದ ಇರಿ. ಹಾಗೆಯೇ ಈ ಒಂದು ದೈವಿಕ ಸಂಖ್ಯೆಯನ್ನು ಪದೇ ಪದೇ ಹೇಳ್ತಾ ಇರಿ. ನಿಮ್ಮ ರಿಲೇಷನ್ಶಿಪ್ ಹೀಲ್ ಆಗಲಿಕ್ಕೆ 1176 ಅಂತ. ಸೊ ಇದು ಒಂದು ಅಲ್ಟಿಮೇಟ್ ಪವರ್ಫುಲ್ ಆಗಿರುವಂತಹ ಏಂಜಲಿಕ್ ನಂಬರ್, ತುಂಬ ಶಕ್ತಿಶಾಲಿಯಾದಂಥದ್ದು. ಹಾಗೆಯೇ ಯಾರಿಗಾದ್ರೂ ಪರ್ಸನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ, ಪರ್ಸನಲ್ ರೀಡಿಂಗ್ ಅಂತ. ರೋಸ್ ಕ್ರಾಸ್ ಬ್ರೇಸ್ಲೆಟ್ ಬೇಕು ಅಂದ್ರೂ ಹೇಳಿ, ಒಂದು ನಂಬರ್ ಕೊಡ್ತೇನೆ, ಅದಕ್ಕೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ. ಮತ್ತು ಪರ್ಸನಲ್ ಪ್ರಾರ್ಥನೆ ಬೇಕು ಅಂದರೆ ಹೇಳಿ, ಪರ್ಸನಲ್ ಪ್ರಾರ್ಥನೆ ಮಾಡ್ತೇನೆ. ನನ್ನ ಪ್ರಾರ್ಥನೆ ಸಮಯದಲ್ಲಿ ಯಾವುದಕ್ಕೂ ಟೆನ್ಷನ್ ಮಾಡ್ಕೊಳ್ಬೇಡಿ, ಕಣ್ಣೀರು ಹಾಕಬೇಡಿ, ಆಲೋಚನೆ ಮಾಡಬೇಡಿ ಜಾಸ್ತಿಯಾಗಿ. ನಿಮ್ಮ ಸ್ವಂತ ಅಕ್ಕ ಅಂತ ತಿಳ್ಕೊಳ್ಳಿ. ನಾನು ನಿಮ್ಮ ರಿಲೇಷನ್ಶಿಪ್ಗೆ ರೆಸ್ಪೆಕ್ಟ್ ಕೊಡ್ತೇನೆ. ನನ್ನ ಜೊತೆ ಏನು ಬೇಕಿದ್ರು ನೀವು ಶೇರ್ ಮಾಡ್ಬೋದು. ಸೊ ಯಾರಿಗಾದ್ರೂ ಜಾಯಿನ್ ಬಟನ್ ಜಾಯ್ನ್ ಆಗಲಿಕ್ಕಿದ್ರೆ ಜಾಯ್ನ್ ಆಗ್ಬೋದು. ಅಲ್ಲಿ ನೀವೇನು ಕಮೆಂಟ್ ಮಾಡ್ತೀರಾ ಅದು ಹೈಡ್ ಆಗಿರುತ್ತೆ, ನನಗೆ ಮತ್ತು ನಿಮಗೆ ಮಾತ್ರ ಗೊತ್ತಿರುತ್ತೆ. ಹಣಕಾಸಿಗೆ ಸಂಬಂಧಿಸಿದ ಅಥವಾ ಪ್ರೀತಿ ಅಥವಾ ಮದುವೆಯ ರಿಲೇಟೆಡ್ ಅಥವಾ ಜಾಬ್ ಸಿಗ್ತಾ ಇಲ್ಲ ಅಥವಾ ಇನ್ಯಾವುದೇ ಸಮಸ್ಯೆ ಇದ್ರೂ ಎನರ್ಜಿ ಪಾಸ್ ಮಾಡಿ ನಿಮಗೆ ರೋಸ್ ಕ್ರಾಸ್ ಅಥವಾ ನಿಮ್ಮ ಅಗತ್ಯಗೆ ತಕ್ಕಂತೆ ಜಾಬ್ಗೆ ಇರ್ಬೋದು, ಬಿಸ್ನೆಸ್ಗೆ ಇರ್ಬೋದು, ಅಥವಾ ಬ್ಲ್ಯಾಕ್ ಮ್ಯಾಜಿಕ್ಗೆ ಮಾಟ ಮಂತ್ರ ವಶೀಕರಣ. ಸೊ ಇಂಥ ಒಂದು ಏನೇ ಒಂದು ಸಮಸ್ಯೆ ಆಗ್ತಾ ಇದ್ರೂ ಎನರ್ಜಿ ಪಾಸ್ ಮಾಡಿ ಅದಕ್ಕೆ ತಕ್ಕಂತಹ ಒಂದು ಬ್ರಾಸ್ಲೈಟನ್ನು ನಿಮ್ಮ ರಾಶಿ ನಕ್ಷತ್ರ ಮತ್ತು ನಿಮ್ಮದು ಡೇಟ್ ಆಫ್ ಬರ್ತ್ ಅಥವಾ ಒಂದು ಫೋಟೋ ನೋಡಿಬಿಟ್ಟು ಎನರ್ಜಿ ಪಾಸ್ ಮಾಡಿ ಕೊಡ್ತೇನೆ. ಸೊ ಯಾರಿಗಾದ್ರೂ ಬೇಕಿದ್ರೆ ಹೇಳಿ. ಹಾಗೆಯೇ ಜಾಯಿನ್ ಬಟನ್ ಜಾಯ್ನ್ ಆಗೋದ್ರಿಂದ ಅಲ್ಲಿ ಕೆಲವೊಂದು ಮಂತ್ರಗಳನ್ನು ಹೇಳಿಕೊಟ್ಟಿದ್ದೇನೆ, ತಂತ್ರಗಳನ್ನು ಹೇಳಿಕೊಟ್ಟಿದ್ದೇನೆ, ಸಾತ್ವಿಕ ಕ್ರಮದಲ್ಲಿ ಮಾಡುವಂಥದ್ದು. ಅದರಿಂದ ನಿಮಗೆ ಯಾವುದೇ ಒಂದು ಸಮಸ್ಯೆ ಆಗೋದಿಲ್ಲ. ಕೆಲವೊಂದು ತಂತ್ರಗಳು ರಿವರ್ಸ್ ಆಗುತ್ತೆ, ಬಟ್ ನಾನು ನಿಮಗೆ ಎಲ್ಲವನ್ನು ಸಾತ್ವಿಕ ಕ್ರಮದಲ್ಲಿ ಮಾಡುವಂಥದ್ದು ಹೇಳಿಕೊಟ್ಟಿದ್ದೇನೆ. ಹಾಗಾಗಿ ಯಾರಿಗಾದ್ರೂ ಜಾಯಿನ್ ಬಟನ್ ಜಾಯ್ನಿಂಗ್ ಇದ್ದರೆ ಜಾಯ್ನ್ ಆಗ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಈ ವಿಡಿಯೋವನ್ನು ಜಾಸ್ತಿ ಜನಗೆ ರೀಚ್ ಆಗಲಿಕ್ಕೆ ಸಹಾಯ ಮಾಡಿ. ನನ್ನ ಆರಾಧ್ಯ ದೇವರ ಕರಗಜ್ಜ ಹಾಗೂ ಮಹಾವಿಷ್ಣು ಮಹಾದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥಿಸ್ತೇನೆ. ಖುಷಿಯಾಗಿರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.